ಹೇಳು. ಹಲೋ ಅಣ್ಣ, ನೀವು ಹೇಳಿದ ಲೊಕೇಶನ್ಗೆ ಬಂದಿದ್ದೀವಿ. ಕೆಲಸ ಏನಂತ ಹೇಳಿದ್ರೆ ಮುಗಿಸ್ತೀವಿ. ನಿನಗೊಂದು ಫೋಟೋ ಕಳಿಸಿದ್ದೀನಿ ನೋಡು. ಅವಳನ್ನ ಕಿಡ್ನ್ಯಾಪ್ ಮಾಡಬೇಕು. ಆಯ್ತಣ್ಣ. ಅಣ್ಣ, ನೀವು ಫೋಟೋ ಕಳಿಸಿರೋ ಹುಡುಗಿ ಇಲ್ಲೇ ಫೋನಲ್ಲಿ ಮಾತಾಡ್ತಾ ಇದ್ದಾರಲ್ಲ. ಏನೋ ಅಲ್ಲೇ ಇದ್ದಾಳ? ಒಂದು ಕೆಲಸ ಮಾಡು, ಯಾರಿಗೂ ಗೊತ್ತಾಗ್ದಾಗೆ ಅವಳನ್ನ ಈಗಲೇ ಎತ್ತಾಕೊಂಡೆ. ಸರಿ ಅಣ್ಣ. ಭಾವನಾ, ಭಾವನಾ, ಭಾವನಾ. ರೀ ತಗೊಳ್ಳಿ. ಇವತ್ತು ಊಟಕ್ಕೆ ಏನು ಸ್ಪೆಷಲ್ ಮಾಡಲಿ? ಅದನ್ನ ನಾನು ಕೇಳೋದೇನಿದೆ, ನಿಮ್ಗೇನು ಇಷ್ಟನೋ ಅದನ್ನ ಮಾಡಿ. ಹಾಗಲ್ಲ ರೀ, ನಿಮ್ಗೇನು ಇಷ್ಟನೋ ಅದನ್ನು ಮಾಡಿದ್ರೆ ನಂಗೂ ಖುಷಿ. ಏನಾದರೂ ಮಾಡು ಅಂದ್ರೆ ನಂಗೆ ಕನ್ಫ್ಯೂಸ್ ಆಗುತ್ತಪ್ಪ. ಯಾಕೆ ಹಾಗೆ ಅನ್ಕೋತೀರಿ? ಏನು ಇಷ್ಟನೋ ಅದನ್ನ ಮಾಡಿ, ನಾನು ಅದನ್ನೇ ಸಂತೋಷವಾಗಿ ತಿಂತೀನಪ್ಪ. ಅದೆಲ್ಲ ಹೇಳಿದ್ರೆ ಆಗಲ್ಲ, ನಾನು ಏನು ಮಾಡಬೇಕು ಅಂತ ಹೇಳಲೇಬೇಕು. ಒಂದು ಕೆಲಸ ಮಾಡಿ, ಎಲ್ಲ ತರಕಾರಿನೂ ಹಾಕಿ ಒಳ್ಳೆ ಹುಳಿ ಮಾಡಿಬಿಡಿ. ಹುಳಿ ನಿಮಗೆ ಸ್ಪೆಷಲ್ಲಾ? ಆಯ್ತು ಬಿಡಿ, ನೀವು ಕೇಳಿದ್ರಿ ಅಂತ ಅದನ್ನೇ ಮಾಡ್ತೀನಿ. ನೆಂಚ್ಕೊಳಕ್ಕೆ ಏನು ಮಾಡಲಿ? ಅದನ್ನು ನನ್ನೇ ಕೇಳಿದ್ರೆ ಹೇಗೆ? ನೋಡಿ, ನೀವು ನಿಮ್ಗೇನು ಇಷ್ಟನೋ ಅದನ್ನ ಮಾಡಬೇಕು. ಆಮೇಲೆ ಅದು ನನಗೆ ಇಷ್ಟ ಆಗೋ ಹಾಗೆ ನಡ್ಕೋಬೇಕಪ್ಪ. ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ಹೇಗಾಗುತ್ತೆ ಹೇಳಿ? ನನಗೆ ಕ್ಲಾರಿಟಿ ಇದೆ ರೀ, ಆದರೂ ನನ್ನ ಒಂದ್ಸತಿ ಕೇಳಿ ತಿಳ್ಕೊಳ್ಳೋಣ ಅಂತ. ಆಮೇಲೆ ನಾನು ಅನ್ಕೊಂಡಿರೋದು ಸರಿನೋ ತಪ್ಪು ಅಂತ ಗೊತ್ತಾಗುತ್ತೆ. ಚಿನ್ಮರಿ, ಎಲ್ಲ ಓಕೆ, ಆದರೆ ನೀವು ನನಗೋಸ್ಕರ ಇಷ್ಟೊಂದು ಕಷ್ಟಪಡ್ತಿರೋದು ನನಗೆ ಯಾಕೋ ಸರಿ ಹೋಗ್ತಿಲ್ಲ. ಆರಾಮಾಗಿರ್ಬೋದಲ್ವ ನೀವು? ಹೌದು ಹೌದು, ತುಂಬ ಕಷ್ಟಪಡ್ತೀನಿ ನೋಡಿ. ಬೆಳಗ್ಗೆಯಿಂದ ಸಂಜೆ ತನಕ ಒಬ್ಬಳೇ ಇರ್ತೀನಿ. ಅಡುಗೆನೂ ಮಾಡಬೇಡ ಅಂದರೆ ಹೇಗೆ ಹೇಳಿ? ಸರಿ ಸರಿ, ನಿಮ್ಗೇನು ಇಷ್ಟನೋ ಅದನ್ನು ಮಾಡಿ, ನಾನು ಹೋಗ್ಬರ್ತೀನಿ. ಬಾಯ್. ಅತ್ತೆ ಅತ್ತೆ, ಯಾಕತ್ತೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನೂ ಇಲ್ಲ ವೀಣಾ. ಅಕ್ಕಿಯಲ್ಲಿ ಅಕ್ಕಿ ಮೊರ ಆಚೆ ಕೆಳಗೆ ಬಿತ್ತು. ಮೊರನ ಬೀಳಿಸ್ಬಿಟ್ರಾ? ಏನಾಗಿದೆ ಅತ್ತೆ ನಿಮ್ಗೆ ಇತ್ತೀಚೆಗೆ? ನಿಮ್ಮನ್ನ ನೋಡಿದ್ರೆ ಯಾಕೋ ಹುಷಾರಿಲ್ಲ ಅನಿಸ್ತಿದೆ. ನಾನು ಮಾವನ್ ಫೋನ್ ಮಾಡಿ ಹೇಳ್ಬಿಡ್ತೀನಿ. ವೀಣಾ, ಬೇಡ, ಫೋನೆಲ್ಲ ಮಾಡಬೇಡ. ನನಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನೀನು ಹೋಗಿ ಅಕ್ಕಿ ಮೊರ ತಗೊಂಡ್ ಬಂದ್ಬಿಡು. ಹೋಗು ಹೋಗು ವೀಣಾ, ತಗೊಂಡ್ ಬಾ, ಹೋಗು. ಸಂತು, ಸಂತು, ಫೋನ್ ಎತ್ತು ಸಂತು. ಏನಾಯ್ತು? ಫೋನ್ ಎತ್ತಾ ಇಲ್ವಲ್ಲ? ಹರೀಶ, ಅಯ್ಯೋ ದೇವ್ರೆ, ಹರೀಶನ್ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ. ಈಗ ಏನ್ ಮಾಡೋದು? ಯಜಮಾನ್ರಿಗೆ ಫೋನ್ ಮಾಡ್ತೀನಿ. ಇಲ್ಲ, ಅವ್ರಿಗೆ ಫೋನ್ ಮಾಡಿ ಅವನೇನಾದ್ರೂ ಗಾಬರಿ ಆಗ್ಬಿಟ್ರೆ.
ಈಗ ಏನ್ ಮಾಡ್ಲಿ? ಸಿದ್ದು ಫೋನ್ ಮಾಡ್ತೀನಿ. ಹೇಳಿ ಲಕ್ಷ್ಮತೆ. ಸಿದ್ದು ಎಲ್ಲಿದ್ಯಪ್ಪ? ಯಾಕೆ ಲಕ್ಷ್ಮತೆ ಗಾಬರಿ ಆಗಿದ್ದೀರಾ? ಏನಾಯ್ತು? ನೋಡಪ್ಪ, ಭಾವನನ್ನ ಯಾರೋ 4 ಜನ ಗಾಡಿಯಲ್ಲಿ ಬಂದು ಎಳ್ಕೊಂಡು ಹೋಗ್ಬಿಟ್ರಪ್ಪ. ಯಾವಾಗ? ಎಲ್ಲಿ? ಈಗ ತಾನೇ ಮನೆ ಮುಂದೆ ಸಿದ್ದು. ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಸರಿ, ಗಾಡಿ ನಂಬರ್ ಏನಾದ್ರು ನೋಡಿದ್ರಾ? ಇಲ್ಲ ಸಿದ್ದು, ಗಾಬರಿಯಲ್ಲಿ ನನಗೇನು ಕಾಣಿಸ್ಲಿಲ್ಲ. ಸರಿ, ಗಾಡಿ ಯಾವ ಕಲರ್ ಇತ್ತು ಅಂತ ನೋಡಿದ್ರಾ? ಗ್ರೇ ಕಲರ್ ಸಿದ್ದು. ನನಗೆ ಭಯ ಆಗ್ತಿದೆ ಸಿದ್ದು, ನೀನೇ ಏನಾದ್ರೂ ಮಾಡ್ಬೇಕು. ಸರಿ ಲಕ್ಷ್ಮತೆ, ನಿಮ್ಮೇನು ಗಾಬರಿ ಆಗ್ಬಿಡಿ, ನಾನೆಲ್ಲ ನೋಡ್ಕೋತೀನಿ. ಹಲೋ ಪೌಡ್ರು, ಎಲ್ಲಿದ್ದಿಲ್ಲ? ಬರಲ್ಲ ಬೇಗ. ಬಂಗಾರಿ, ಬಂಗಾರಿ. ಹಾ ರವಿ, ಸೈನ್ ಮಾಡಕ್ಕೆ ನಕರ ಮಾಡ್ತಿದ್ಲಲ್ಲ ಭಾವನಾ, ಈಗ ನಮ್ಮ ಹುಡುಗರು ಅವಳನ್ನ ಎತ್ತಾಕೊಂಡು ಬಂದಿದ್ದಾರೆ. ನೀನ್ ಭಾವನನ ಕಿಡ್ನಾಪ್ ಮಾಡಿಸ್ತೀನಿ ಅಂತ ಹೇಳಿದಾಗ ಜೋಕ್ ಮಾಡ್ತಿದ್ಯಾ ಅಂತ ಅನ್ಕೊಂಡೆ. ನಿಜವಾಗ್ಲೂ ಮಾಡಿಸ್ಬಿಟ್ಯಾ? ಬಂಗಾರಿ, ಈಗ ಜೋಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವೇ ಜೋಕರ್ಗಳಾಗ್ಬಿಡ್ತೀವಿ. ಅದಕ್ಕೆ ಅನ್ಕೊಂಡಾಗೆ ಮಾಡಿಬಿಟ್ಟೆ. ಈಗ ಅವಳು ನಮ್ಮ ವಶದಲ್ಲಿದ್ದಾಳೆ, ನಾವು ಹೇಳ್ದಾಗ ಕೇಳಲೇಬೇಕು. ಆದ್ರೆ ರವಿ, ಅವಳಿಗೆ ಮೊದಲೇ ನಮ್ಮ ಮೇಲೆ ಕೋಪ ಇದೆ. ಅಕಸ್ಮಾತ್ ನಾವೇ ಕಿಡ್ನಾಪ್ ಮಾಡಿಸಿದೀವಿ ಅಂತ ಗೊತ್ತಾದ್ರೆ ಕೆಲಸ ಎಲ್ಲ ಹಾಳಾಗೋಗುತ್ತೆ. ಬಂಗಾರಿ, ನನಗೇನು ಅಷ್ಟು ತಲೆ ಇಲ್ಲ ಅಂದ್ಕೊಂಡ. ನಾನೇ ಕಿಡ್ನಾಪ್ ಮಾಡಿಸಿದ್ದೀನಿ ಅಂತ ಅವಳಿಗೆ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ. ಎಲ್ಲ ನಮ್ಮ ಹುಡುಗರು ನೋಡ್ಕೋತಾರೆ. 4 ದಿನ ಅವಳನ್ನಲ್ಲಿಟ್ಟು ಟಾರ್ಚರ್ ಕೊಟ್ಟರೆ ಯಾವಾಗಪ್ಪ ಇಲ್ಲಿಂದ ಹೋಗ್ತೀನಿ ಅಂತ ಅವಳೇ ದಾರಿಗೆ ಬರ್ತಾಳೆ. ಅಷ್ಟಕ್ಕೂ ಮಾನ ಮರ್ಯಾದೆಗೆ ಅಂಜೋ ಜನ ಭಯ ಪಡದೆ ಇರ್ತಾಳ? ಅದೇ ಭಯನ ಎನ್ಕ್ಯಾಶ್ ಮಾಡಿಕೊಂಡು ಅವಳ ಹತ್ರ ಸೈನ್ ಹಾಕಿಸ್ಕೋಬೇಕು. ರವಿ, ನಾನು ನಿನ್ನ ಒಳ್ಳೆ ಚಾಕ್ಲೇಟ್ ಬಾಯ್ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿನ್ನಲ್ಲೂ ಇಷ್ಟೊಂದು ಕ್ರೂರತೆ ಇದೆಯಾ? ಬಂಗಾರಿ, ಬಿಸ್ನೆಸ್ಸಲ್ಲಿ ಇದೆಲ್ಲ ಮಾಮೂಲಿ. ಇಲ್ಲಿ ಕೈ ಮುಗಿದ್ರೆ ಕಪಾಳ ಕೊಡಿತಾರೆ, ಅದೇ ಕೈ ಎತ್ತಿದ್ರೆ ನಮ್ಮ ಕಾಲು ಹಿಡ್ಕೋತಾರೆ. ಭಾವನನ ಮೇಲೆ ಎಲ್ಲ ರೀತಿ ಪ್ರಯೋಗ ಮಾಡಿ ಸೋತಿದ ಮೇಲೆ ತಾನೇ ಈ ಕಿಡ್ನಾಪ್ ಮಾಡೋ ಐಡಿಯಾ ನಾವು ಮಾಡಿದ್ದು. ಡೋಂಟ್ ವರಿ ಬಂಗಾರಿ, ಎಲ್ಲ ನಾನು ನೋಡ್ಕೋತೀನಿ. ಅದು ಸರಿ ರವಿ, ಅಕಸ್ಮಾತ್ ಅವಳು ಕಿಡ್ನಾಪ್ ಆಗಿರೋ ವಿಷಯ ಯಾರಿಗಾದ್ರೂ ಗೊತ್ತಾಗಿ ಅವಳನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಬಂದ್ರೆ? ಅದು ಬರೀ ಭ್ರಮೆ ಬಂಗಾರಿ. ದಿಕ್ಕೇ ಇಲ್ದಿರೋಳಿಗೆ ದಿಕ್ಪಾಲಕನಾಗಿ ಯಾವ ಗಂಡಸು ಬರ್ತಾನೆ? ಇನ್ ಕೇಸ್ ಬಂದ ಅಂತ ಇಟ್ಕೋ, ನಮ್ಮ ದುಡ್ಡಿನ ಪವರ್ ಮುಂದೆ ಅವನ ಪವರ್ ಕಟ್ ಮಾಡೋದು ತುಂಬ ಟೈಮ್ ಆಗಲ್ಲ. ಯಾರು ಏನು ಮಾಡೋಕ್ಕಾಗಲ್ಲ. ಏನು ಅರ್ಜೆಂಟಾಗಿ ಬರ್ತೀವಿ? ಗೌಡ್ರು ಅರ್ಜೆಂಟಾಗಿ ಬರೋ ಕೇಳೋರಂದ್ರೆ ಯಾವ್ದೋ ಖುಷಿಗೆ ಪಾರ್ಟಿ ಇರ್ಬೇಕಲ್ಲ ಅಲ್ಲೇ ಗೌಡ್ರೆ? ತೆಗ್ದೇರು ಬಿಟ್ಟ ಅಂದ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ನನ್ನ ಟೆನ್ಷನ್ ನಂಗಾದ್ರೆ ಪಾರ್ಟಿ ಅಂತೆ ಪಾರ್ಟಿ. ಅವ್ನ ವಿಷಯ ಬಿಡಿ ಗೌಡ್ರೆ, ಅವ್ನಿಗೆ ಕುಡಿಯೋದು ತಿನ್ನೋದು ಬಿಟ್ರೆ ಮತ್ತೇನು ಚಿಂತೆ ಐತೆ? ಅದು ಸರಿ, ನಮ್ಮನ್ನ ಯಾಕೆ ಬರಕ್ಕೆ ಹೇಳಿದ್ರಿ? ನೋಡ್ರಲ್ಲ, ಈಗಲೇ ನಮ್ಮ ಪಾರ್ಟಿದು ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಗ್ರೂಪ್ ಇದೆಯೋ ಅದಕ್ಕೆಲ್ಲನೂ ನೋಡಿ. ಈ ಕಾರು ನಿಮ್ಗೆಲ್ಲ ವಾಟ್ಸಪ್ ಮಾಡಿದ್ದೀನಿ. ನಮ್ಮ ಹುಡುಗರಿಗೆ ಈ ಕಾರ್ನ ಎಲ್ಲರೂ ನೋಡಿದ್ರೆ ಯಾವ ಕಡೆ ಹೋಯ್ತು ಅಂತ ಗೊತ್ತಾದ ತಕ್ಷಣ ನನಗೆ ಫೋನ್ ಮಾಡಬೇಕು. ಆ ಥರ ಎಲ್ಲರೂ ಮೆಸೇಜ್ ಹಾಕಲ್ಲ. ಯಾಕೆ ಗೌಡ್ರೆ? ಯಾರೋ ಕಳ್ಳನ ಮಕ್ಕಳು ನಿಮ್ಮ ಮದ್ಗೆನ ಇದೇ ಕಾರಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗೋರಲ್ಲ. ಈ ಕಾರ್ ಎಲ್ಲದೆ ಅಂತ ಕಂಡು ಹಿಡಬೇಕು. ಗೌಡ್ರೆ ಅದಕ್ಕೆ ಕಿಡ್ನಾಪ್ ಮಾಡೋರ?
ಯಾರು ಅಂತ ಗೊತ್ತಾಯ್ತಾ? ಗೊತ್ತಾದ್ರೆ ನಾನು ನಿಂತಿದ್ದೆ, ಹೋಗ ಅವ್ರನ್ನ ಬಿಡ್ಸ್ಕೊಂಡ್ ಬರ್ತಿದ್ದಿಲ್ವೇ? ಸರಿ ಕೊಡ್ರೆ ಮಸೂದ್ ಹಾಕಿ ಮಸೂದ್ ಹಾಕ್ರಲ್ಲ ಹಾಕ್ರಿ. ನೋಡ್ರೆ ಅತ್ತಿಗೆ ಒಂದು ಫೋನ್ ಮಾಡ್ಬೇಕಿತ್ತು, ಆಗ್ಲಿಂದ ಮಾಡ್ತಾನೆ ಅವನೇ. ಮಕ್ಳು ಯಾರೋ ಅವ್ರ ಫೋನ್ ಕಿತ್ಕೊಂಡವ್ರೆ ಅನ್ಸುತ್ತೆ, ಅದಕ್ಕೆ ಫೋನ್ ತೆಗಿತಿಲ್ಲ ನೋಡಿ. ನೀವೆಲ್ಲ ಆ ಕಡೆ ಹೋಗಿ ಹುಡ್ತಾರೆ, ನಾನು ಈ ಕಡೆ ಎಲ್ಲ ಹುಡ್ತಾ ಇರ್ತೀನಿ. ನೀವು ಮೆಸೇಜ್ ಬಂದ ತಕ್ಷಣ ವಾಟ್ಸಪ್ಲಿ ನಂಗೆ ತಕ್ಕಂತ ಕಾಲ್ ಮಾಡಿ, ಅರ್ಥ ಆಯ್ತಾ? ಓಡಿ ಓಡಿ ಓಡಿ. ಪಾಪ ಕಂಡ್ರು ನಮ್ ಗೌಡ್ರು, ಅವ್ರ ಪರಿಸ್ಥಿತಿ ನೋಡಕ್ಕೆ ಆಯ್ತಲ್ಲ. ನಮ್ಮ ಅತ್ತಿಗೆನ ಯಾರು ಕಿಡ್ನಾಪ್ ಮಾಡವ್ರೆ ಮೊದ್ಲು ಹುಡ್ಕು ಹಾಕೊಂಡ್ರಲ್ಲ ಬರಲ್ಲ. ಅಕ್ಕ ಬೇಗ ಶ್ರೀಮಂತರಾಗಬೇಕಂದ್ರೆ ಏನ್ ಮಾಡ್ಬೇಕಕ್ಕ? ಲೇ ಅದೇನಾರ ನನ್ಗೆ ಗೊತ್ತಿದ್ದಿದ್ರೆ ನಾನು ಯಾಕ್ಲ ಹಿಂಗ್ ಹೂ ಮಾಡ್ತಿದ್ದೆ? ನನಗೂ ಅದೇ ಇಷ್ಟ ಆಗ್ತಾ ಇಲ್ಲ ಅಕ್ಕ. ನೀನೇನಾದ್ರೂ ಬೇಗ ಮದುವೆಯಾಗಿ ಗಂಡನ ಮನೇಲಿ ಆರಾಮಾಗಿರ್ಬೋದಾಗಿತ್ತು. ಈ ತರ ಕಷ್ಟನೇ ಬರ್ತಾ ಇರ್ಲಿಲ್ವಲ್ಲ ಅಕ್ಕ? ವಾ ಯಾಕ್ಲ ನಮ್ಮ ಅವ್ವನ್ ಗಾಳಿ ನಿಂಗೂ ಬೀಸ್ದಂಗೈತೆ ಮಗನೆ. ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಲ್ವೇ ಅವನ ಮೇಲೆ ಯಾಕವ ರೇಗಾಡ್ತೀಯ? ಅವ್ನು ಹೇಳಿದ್ರ ಏನ್ ತಪ್ಪದೆ ಹೇಳು? ಓ ಇವಾಗ ಯಾಕೆ ಮದ್ವೆ ಮಾತು ಅಂತೀನಿ, ಅದು ಯಾವ ಟೈಮಾಗ ಆಗ್ಬೇಕೋ ಅವಾಗ ಆಯ್ತದೆ. ಈಗ ನೀನ್ ಸುಮ್ಮನೆ ಕೂತ್ಕೊಂಡು ಹೂ ಕಟ್ಟಿದ್ರೆ ಸರಿ, ಇಲ್ಲಾಂದ್ರೆ ನಿಂಗೂ ಗ್ರಾಚಾರ ಬಿಡಿಸ್ತೀನಿ. ಎಲ್ರು ಮದ್ವೆ ಆಗು ಅಂತ ಹೇಳೋರೇ ಆದ್ರು ಪರಿಸ್ಥಿತಿ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಏನ್ ಚೆಲ್ವಿ, ಅಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡ್ ಬಂದ್ಬಿಟ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಎಲ್ಲಿ ನನ್ ದುಡ್ಡು? ಯಾಕೇನು ಮಾತಾಡ್ತಾ ಇಲ್ಲ? ನಾನು ಅಲ್ಲಿಂದ ಎಲ್ಲಿ ಬರ್ತೀನಿ ಅಂತ ನೀನ್ ಅನ್ಕೊಂಡಿಲ್ಲ ಅಲ್ವಾ? ನಾನ್ ಕೊಟ್ಟಿರೋದು ದುಡ್ಡು, ದುಡ್ಡುಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ದುಡ್ಡ ಅಲ್ಲ ಕಣ್ಣಣ್ಣ, ನಾನು ಏನ್ ಕೊಡ್ಬೇಕು ಅದೆಲ್ಲ ಕೊಟ್ಟಿವನಲ್ಲ, ಇನ್ಯಾವ ದುಡ್ಡು ಹೇಳಿ? ಹೌದಮ್ಮ, ನೀನ್ ಎಲ್ಲ ದುಡ್ಡು ಕೊಟ್ಟಿದ್ಯಾ, ಆದ್ರೆ ನಿನ್ನ ಹತ್ರ ಮತ್ತೆ ಇಸ್ಕೋಬೇಕು ಅನ್ನೋದು ಚಟ ನನ್ಗೆ. ಬೇಟವಾ, ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ಅವಳು 2 ಲಕ್ಷ ತಗೊಂಡಿದ್ದು ನಿನ್ಗೋಸ್ಕರ ತಾನೆ? ಹೇಳವಳಿಗೆ ಬೇಗ ಕೊಡೋಕೆ. ಅಲ್ಲ ಕಡಪ್ಪ, ಅವಳು ಎಲ್ಲಾ ದುಡ್ಡು ಕೊಟ್ಬಿಟ್ಟಿವ್ನಿ ಅಂತ ಹೇಳ್ತಾವಳಲ್ಲ, ಇನ್ ಯಾವ ದುಡ್ಡು ಕೊಡ್ಬೇಕು? ಒಬ್ಬೊಬ್ಬೊಬ್ಬೊಬ್ಬಾ, ಅವ್ವ ಮಗಳಿಬ್ರು ಸರಿಯಾಗಿ ನಾಟಕ ಆಡ್ತೀರಾ. ರೇ ಮೇಡಮ್, ನೀವು ಕೊಟ್ಟಿರೋದು ಬರೀ ಬಡ್ಡಿ ಅಷ್ಟೇ, ಅಸಲು ಇನ್ನೂ ಬಾಕಿ ಇದೆ. ಅಣ್ಣ, ನಾವು ಬಡವರು, ನಮ್ಗೇನು ಗೊತ್ತಾಗಕ್ಕಿಲ್ಲ ಅಂತ ಹಿಂಗೆಲ್ಲ ಮಾಡಿದ್ರೆ ಅದ್ಯಾವ್ರು ಮೆಚ್ತಾನ? ಹಿಂಗ್ ಬಡವ್ರು ಹೊಟ್ಟೆ ಮೇಲೆ ಹೊಡಿಬೇಡಿ ಅಣ್ಣ. ನೋಡು ಚೆಲ್ವೆ, ಈ ಸೆಂಟಿಮೆಂಟ್ಗೆಲ್ಲ ಬಗ್ಗೋ ನನ್ನ ಮಗಲ್ಲ ನಾನು. ಮೊದ್ಲು ಹೇಳಿದ್ದೆ, ನನ್ನ ಹತ್ರ ವ್ಯವಹಾರ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ. ಒಂದು ದಿನ ಜಾಸ್ತಿ ಆದ್ರೂ ಬಡ್ಡಿ, ಅದಕ್ಕೆ ಚಕ್ರ ಬಡ್ಡಿ ಬೀಳುತ್ತೆ ಅಂತ. ಏನೀಗ ಹೊಸ ಖ್ಯಾತೆ ನಿಂದು? ಕೊಡೋ ದುಡ್ಡೆಲ್ಲ ಲೇಟ್ ಮಾಡಿ ಇವಾಗ ಎಲ್ಲ ಕೊಟ್ಬಿಟ್ಟಿದೀನಿ ಅಂದ್ರೆ ಬಿಟ್ಬಿಡ್ತೀನಾ? ಈಗ ನನಗ್ ದುಡ್ಡು ಬೇಕಷ್ಟೇ. ನೋಡಪ್ಪ, ವ್ಯಾಪಾರ ಮಾಡೋ ಜಾಗದಾಗೆ ಹಿಂಗೆಲ್ಲ ಬಂದು ಮಾತಾಡಿದ್ರೆ ಅಕ್ಕಪಕ್ಕ ಇರೋಂಥವ್ರು ತೆಪ್ಪು ತಿಳ್ಕೊತಾರೆ. ಕೈ ಮುಗಿದು ಕೇಳ್ಕತೀನಿ, ಹಿಂಗೆಲ್ಲ ಬಂದು ತೊಂದರೆ ಕೊಡ್ಬೇಡಪ್ಪ. ಚೆನ್ನಾಗಿದೆ ಬಿಟ್ಟವಾ, ನನ್ ದುಡ್ಡು ನಾನ್ ಕೇಳೋಕೆ ನಿಮ್ಗೆ ತೊಂದ್ರೆನಾ? ದುಡ್ಡು ತಗೊಳ್ಳೋವಾಗ ಅಣ್ಣ ಅಪ್ಪ ಅಂತ ಕಾಲಿಗೆ ಬೀಳ್ತೀರಾ, ಅದೇ ದುಡ್ಡು ಕೇಳ್ತಾ ಇದ್ರೆ ಕಥೆಗಳು ಹೇಳ್ತೀರಾ. ನೋಡಿ, ನೀವೇನ್ ಹೇಳಿದ್ರು ನಾನು ಕೇಳೋದಿಲ್ಲ. ಇವಾಗ 9 ಗಂಟೆ, ಸಂಜೆ 5 ಗಂಟೆ ಒಳಗಡೆ ನನ್ನ ಹತ್ರ ದುಡ್ಡು ಇರ್ಬೇಕು. ನಾನು ಮತ್ತೆ ಬಂದಾಗ ಏನಾದ್ರೂ ಕತೆ ಹೇಳಿದ್ರೆ ನಿಮ್ಮಿಬ್ಬರಿಗೂ ನಾನು ಏನು ಅಂತ ತೋರಿಸ್ಬೇಕಾಗುತ್ತೆ.
ಏನು ಇಲ್ಲ, ನೀನು ಕೆಲಸ ನೋಡ್ಕೊ. ನಂಗೇನೋ ಟೇಸ್ಟ್ ಚೆನ್ನಾಗಿದೆ, ಆದರೆ ಅವ್ರಿಗೆ ಇಷ್ಟ ಆಗ್ಬೇಕಲ್ಲ. ಹೇಗಿದೆ ಅಂತ ಕೇಳಕ್ಕೆ ನಮ್ಮ ವಾಚ್ಮನ್ ಇದಾರಲ್ಲ. ನನ್ನ ಚಿನ್ನ ಮರಿ ಏನು ಮಾಡ್ತಿರ್ಬೋದು ನೋಡೋಣ. ಅವ್ರಿಗೆ ಹೇಗೂ ನಾನು ಹೊರಗಡೆ CCTV ಕ್ಯಾಮರಾ ಹಾಕ್ಸಿರೋದು ಗೊತ್ತಿಲ್ಲ. ತಗೊಳ್ಳಿ, ಇವತ್ತು ತರಕಾರಿ ಹುಳಿ ಮಾಡಿದ್ದೆ, ಸಾಂಬಾರ್ ತಿಂದು ಹೇಗಿದೆ ಅಂತ ಹೇಳಿ. ಹಾ, ಥ್ಯಾಂಕ್ಸ್. ತಿಂದ್ಬಿಟ್ಟು ಪ್ಲೇಟ್ ತಗೊಂಡು ಬಂದು ಕೊಡಿ. ಹಾ, मेरा बाप बहुत अच्छा इंसान है. सर ने अभी तक ऐसा हमको नहीं किया. आपको हम बहुत रेस्पेक्ट करते हैं. आप खुशी रहो. ಹಾಂ, ನೀವು ಚೆನ್ನಾಗಿದ್ರೆ ತಾನೇ ನಾವು ಚೆನ್ನಾಗಿರೋದು. ಅಷ್ಟು ದೊಡ್ಡ ಮನೇನ ಬೆಳಗ್ಗೆಯಿಂದ ರಾತ್ರಿ ತನಕ ನೀವೊಬ್ಬರೇ ಕಾವಲು ಕಾಯ್ತಿರಲ್ಲ, ಅದಕ್ಕೆ ಇಷ್ಟೆಲ್ಲ ಕೊಟ್ಟಿದ್ದು. खाना खाकर साफ कर आपको वापस देता हूँ. ठीक है. ಬಿಡಿ ನನ್ನ. ಕೂತ್ಕೋ ಸುಮ್ಮನೆ. ಯಾರು ನೀವು? ನನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ನಿಮ್ಗೆ ಏನ್ ಬೇಕು? ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಹುಷಾರಾಗಿ ನೋಡ್ಕೊಳ್ರು. ಬರ್ತೀನಿ. ಆಯ್ತಣ್ಣ. ಪ್ಲೀಸ್ ನನ್ನನ್ನು ಬಿಟ್ಬಿಡಿ. ಹಾಂ, ಹೇಳು. ಅಣ್ಣ, ನೀವು ಹೇಳಿದ ಜಾಗಕ್ಕೆ ಅವಳನ್ನ ಎತ್ತಾಕೋ ಬಂದಿದ್ದೀವಿ. ಬಂದಿದ್ದರಿಂದ ಏನು, ಯಾಕೆ, ಯಾರು ಕಿಡ್ನಾಪ್ ಮಾಡೋಕ್ಕೆ ಹೇಳಿದ್ದು ಅಂತ ಕ್ವಶನ್ ಮೇಲೆ ಕ್ವಶನ್ ಮಾಡ್ತಾನೆ ಇದ್ದಾರ ಅಣ್ಣ. ಕೇಳಲಿ ಬಿಡು, ಅವಳಿಗೆ ಗೊತ್ತಿರೋದೇ ಅಷ್ಟು. ಏನಾದರೂ ಕೇಳಿದರೆ ಯಾಕೆ, ಏನು ಅಂತ ಪ್ರಶ್ನೆ ಮಾಡೋದು. ಈಗ ನೀವು ಅವಳಿಗೆ ಯಾವ ಥರ ಟಾರ್ಚರ್ ಕೊಡ್ತೀರಾ ಅಂದರೆ, ಯಾಕೆ ಏನು ಅನ್ನೋ ಪದಗಳನ್ನ ಮರೆತು ನನ್ನ ದಯವಿಟ್ಟು ಬಿಟ್ಬಿಡಿ, ನೀವು ಏನು ಹೇಳಿದ್ರು ನಾನು ಮಾಡ್ತೀನಿ, ನೀವು ಹೇಳ್ದಾಗೆ ಕೇಳ್ತೀನಿ ಅಂತ ಮಾತ್ರ ಹೇಳಬೇಕು. ಆಯ್ತಣ್ಣ. ಅಂದಹಾಗೆ ಇದರಿಂದ ನಾನೇ ಇರೋದು ಅಂತ ಅವಳಿಗೆ ಗೊತ್ತಾಗಬಾರ್ದು. ಅವಳು ನಮ್ಮ ಮಾತು ಕೇಳೋವರೆಗೂ ಅವಳಿಗೆ ಅನ್ನ ನೀರು ಏನೂ ಕೊಡಬೇಡಿ, ನರಳಬೇಕು ಅವಳು. ಸರಿ ಅಣ್ಣ. ಅಣ್ಣ, ಅದು ಏನೋ ಅವಳ ಹತ್ರ ಸೈನ್ ಮಾಡಬೇಕಂತ ಹೇಳಿದ್ರಲ್ಲ, ಆ ಪೇಪರ್ ನಮ್ಗೆ ಕೊಟ್ಟು ಕಳಿಸಿ, ನಾವು ಅವಳ ಹತ್ರ ಸೈನ್ ಮಾಡಿಸ್ತೀವಿ.
ಹಾಂ ಕಳಿಸ್ಕೊಡ್ತೀನಿ. ಆದರೆ ಅವಳು ಯಾವ ಪತ್ರಗಳಿಗೆ ಸೈನ್ ಮಾಡ್ತಿದ್ದಾಳೆ ಅಂತ ಅವಳಿಗೆ ಗೊತ್ತಾಗಬಾರ್ದು. ನೋಡ್ಕೊಂಡು ಹ್ಯಾಂಡಲ್ ಮಾಡು. ಏನೋ ಸರಿ ಅಣ್ಣ.